ಬೆಸ್ಕಾಂ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಬೆಂಕಿ ಅವಘಡ. ಬಿಟ್ಟು ಶಿವಪ್ಪ ಬಂದು ನಮ್ಮ ತಂದೆ ರೈತ. ಸುಮಾರು ಒಂದು 6 ಎಕರೆ ಜಮೀನು ನಾವು ಬೀಜ ಮಾಡಿದೀವಿ. ಈಗ ಸುಮಾರು ಒಂದು 144 ಕ್ವಿಂಟಾಲು ಏನಾಗಿದೆ ಅಂದ್ರೆ ನಿರ್ಲಕ್ಷ್ಯತೆ, ಯಾರು ಅಧಿಕಾರಿಗಳ ನಿರ್ಲಕ್ಷ್ಯತೆ. ಬೆಳೆ ಬಂದು ಮುಸ್ಕಿನ ಜೋಳ 144 ಕ್ವಿಂಟಾಲ್ ಆಗಿದೆ ನಮಗೆ. ಆದ್ರೆ ಇಲ್ಲಿನ ನಿರ್ಲಕ್ಷ್ಯತೆಗೆ ಕಾರಣವಾದಂತ ನಿರಂಜನ್ ಅವರು ಇಲ್ಲಿ ಲೈನ್ ತೆಗಿಯಕ್ಕೆ ಬಂದ್ಬಿಟ್ಟು ಇಲ್ಲಿ ಬೆಂಕಿ ಅವಘಡ ಆಗಿದ್ರು ಸಹ ನಾನು ಫೋನ್ ಮಾಡಿದ್ದೀನಿ ಸುಮಾರು ಸತಿ, 2 ಸತಿ ಫೋನ್ ಮಾಡಿದ್ದೀನಿ. ಒಂದ್ಸತಿ ಮಾತ್ರ ರಿಸೀವ್ ಮಾಡಿ ಹೇಳ್ತಾರೆ. AW ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ, ಅಧಿಕಾರಿಗಳ ಮಾಹಿತಿ ತಿಳಿಸಿದ್ರು ಸಹ ಇದುವರೆಗೂ ಅಧಿಕಾರಿಗಳು ಇಲ್ಲಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿಲ್ಲ. 140 ಕ್ವಿಂಟಲ್ ಮುಸ್ಕಿನ ಜೋಳ ಸುಟ್ಟು ಭಸ್ಮ. ನಮ್ಗೇನ್ ನಷ್ಟ ಆಗಿದೆಯೋ ಅದನ್ನ ಕಟ್ಟಿಸ್ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, KV ಮುಂದಗಡೆ ಬೆಸ್ಕಾಂ ಅಧಿಕಾರಿಗಳ ಮೂಲ ನಾವು ಎಲ್ಲ ಇದೇನು ಇದಾಗಿದೆಯೋ ಬೂದಿ ಏನಾಗಿದೆಯೋ ಇದನ್ನೆಲ್ಲವನ್ನು ತಗೊಂಡ್ಬಿಟ್ಟು ಬಂದು ನಾವು ಬೆಸ್ಕಾಂ ಅಧಿಕಾರಿಗಳ ಮುಂದ್ಗಡೆ ಹಾಕಿ ಪ್ರತಿಭಟನೆ ಮಾಡುತ್ತೀನಿ. ದಯವಿಟ್ಟು ನಾನು ಈಗಲೇ ಅರ್ಥ ಮಾಡ್ಕೋಬೇಕು ನೀವು. ಈಗ ನನ್ಗೆ ಆಗಿರೋ ನಷ್ಟ ಪರಿಹಾರ ನೀವು ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡೋದಕ್ಕೆ ನಾನು ಮುಂದೆ ಇರ್ತೀನಿ. ಇದು ಏನು ನಷ್ಟ ಆಗಿದೆಯೋ ನಮಗೆ, ನಮ್ಮ ತಂದೆಯವರ ರೈತ, ನಾನು ರೈತನ ಮಗನಾಗಿ ಹೇಳ್ತಾ ಇದ್ದೀನಿ. ಈ ಬೆಳೆ ಬೆಳಿಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಬೇಕು, ಎಷ್ಟು ಶ್ರಮ ವಹಿಸಿದ್ದೇವೆ ಅನ್ನೋದು ನಮ್ಗೊಬ್ಬರು ಗೊತ್ತು. ಸುಮಾರು ಒಂದು 6 ತಿಂಗಳು 9 ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಈಗ 5 ನಿಮಿಷದಲ್ಲಿ ಯಾರು ನಿರಂಜನ್ ಅನ್ನೋ ಒಬ್ಬ ಬೆಸ್ಕಾಂ ಸಿಬ್ಬಂದಿಯಿಂದ ಆಗಿರುವಂತಹ ಘಟನೆ ಇದು. ಅವರು ನಿರ್ಲಕ್ಷ್ಯತೆ ವಹಿಸಿ ಈ ತರ ಅವಘಡನೆಗೆ ಕಾರಣವಾಗಲು ಮೂಲ ಕಾರಣ ಅವರೇ. ದಯವಿಟ್ಟು ಅಧಿಕಾರಿಗಳಿಗೆ ನಿಮ್ಮ ಗಮನಕ್ಕೆ ತರೋದಿಷ್ಟೇ, ನಮಗೆ ಏನು ನಷ್ಟ ಆಗಿದೆ ಅದನ್ನ ನಮಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಹಂಪಸಂದ್ರ ಪಂಚಾಯಿತಿಗೆ ಸೇರಿದ ಬೆಣ್ಣೆಪರ್ತಿ ಗ್ರಾಮದಲ್ಲಿ ಬೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಬೆಂಕಿ ಅವಘಡ ಸಂಭವಿಸಿದೆ. ಗ್ರಾಮದ ನಿವಾಸಿ ಶಿವಪ್ಪ ವೆಂಕಟಪ್ಪ ಅವರ ಪುತ್ರ ರೈತ ಮಂಜುನಾಥ್ ಅವರು ಮಳೆ ಆಧಾರಿತವಾಗಿ ಬೆಳೆದಿದ್ದ ಮುಸ್ಕಿನ ಜೋಳ ಬೆಂಕಿಗೆ ಆಹುತಿಯಾಗಿದೆ. ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಪರಿಶೀಲನೆಗಾಗಿ ರೈತನ ಜಮೀನಿಗೆ ಭೇಟಿ ನೀಡಿ ತೆರಳಿದ ಕೆಲವೇ ಸಮಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಧಿಕಾರಿಗಳ ಅಜಾಗರೂಕತೆಯಿಂದಾಗಿ ಸುಮಾರು 140 ಕ್ವಿಂಟಾಲ್ ಮುಸ್ಕಿನ ಜೋಳ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ರೈತ ಕುಟುಂಬಕ್ಕೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಸ್ಥಳೀಯ ರೈತರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಆದರೆ ಅಷ್ಟರೊಳಗೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿತ್ತು. ಈ ಘಟನೆಗೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿರುವ ಗ್ರಾಮಸ್ಥರು ರೈತ ಮಂಜುನಾಥ್ ಕುಟುಂಬಕ್ಕೆ ಆರ್ಥಿಕ ನ್ಯಾಯ ಹಾಗೂ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ.